ಅಯೋಧ್ಯೆ ಸಾಧುವಿಂದ ದೇಶಾದ್ಯಂತ ಹಿಂದೂ ಧರ್ಮ ಪ್ರಚಾರ, ಟೆಂಪಲ್ ಬೀಟ್. ಶುಭ್ರ ಬಿಳಿ ಅಂಗಿ, ಸಾಧಾರಣ ಗಡ್ಡ, ಸೈಕಲ್ ಮೇಲೆ ಪರ್ಯಟನೆ, ದೇವಸ್ಥಾನಗಳಿಗೆ ಭೇಟಿ, ಧರ್ಮದ ಬಗ್ಗೆ ಪ್ರಚಾರ, ಗೋಮಾತೆ ರಕ್ಷಣೆ. ಇದು ಅಯೋಧ್ಯೆಯಿಂದ ಮೈಸೂರಿಗೆ ಬಂದ ಸಾಧು ರಾಜೇಂದ್ರ ಶರ್ಮಾ ಅವರ ಹೈಲೈಟ್. ಹೌದು, ಸುಮಾರು 50 ವರ್ಷ ವಯಸ್ಸಿನ ರಾಜೇಂದ್ರ ಶರ್ಮಾ ಬಲರಾಮ ನೆಲೆಸಿರುವ ಸ್ಥಳವಾದ ಅಯೋಧ್ಯೆ ಬೈಸಿಕಲ್ನಲ್ಲಿ ದೇಶ ಪರ್ಯಟನೆ ಮಾಡುತ್ತಾ ದೇವಾಲಯಗಳಿಗೆ ಭೇಟಿ ನೀಡಿ ಹಿಂದೂ ಧರ್ಮವನ್ನ ರಾಷ್ಟ್ರೀಯ ಧರ್ಮವನ್ನಾಗಿ ಪರಿಗಣಿಸುವುದು ಹಾಗೂ ಗೋವುಗಳಿಗೆ ವಿಶೇಷ ಸ್ಥಾನ ಲಭ್ಯವಾಗಬೇಕು ಎಂಬ ಉದ್ದೇಶವನ್ನು ಜನರಿಗೆ ತಲುಪಿಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸುವ ಇವರು ಭೇಟಿ ನೀಡಿದ ಸ್ಥಳಗಳಲ್ಲಿ ಜನರಿಗೆ ಈ ಬಗ್ಗೆ ಆಸಕ್ತಿ ತುಂಬುವಂತೆ ಮಾಡುತ್ತಾರೆ. ಈಗಾಗಲೇ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಿ 70ಕ್ಕೂ ಹೆಚ್ಚು ಪ್ರಮುಖ ದೇವಾಲಯಗಳನ್ನು ದರ್ಶನ ಮಾಡಿ ತಮ್ಮದೇ ಶೈಲಿಯಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಇಂದು ನಾಡದೇವಿ ಚಾಮುಂಡಿಯ ದರ್ಶನ ಪಡೆದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡು ಜನರನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ದಿನಾಂಕ 80ರಿಂದ 100 ಕಿಲೋಮೀಟರ್ ಸಂಚಾರ ಮಾಡುತ್ತಾರೆ. ಅಡುಗೆ ಪದಾರ್ಥಗಳನ್ನು ಸಹ ಜೊತೆಯಲ್ಲೇ ಕೊಂಡೊಯ್ಯುತ್ತಾರೆ. ಸೂಕ್ತ ಸ್ಥಳದಲ್ಲಿ ಸ್ವತಃ ಅಡಿಗೆ ಮಾಡಿಕೊಳ್ಳುತ್ತಾರೆ. ದಾಸೋಹ ವ್ಯವಸ್ಥೆ ಇರುವ ದೇವಾಲಯಗಳಲ್ಲಿ ಊಟ ಮಾಡಿ ದೇವಸ್ಥಾನದಲ್ಲೇ ವಿಶ್ರಾಂತಿ ಪಡೆಯುತ್ತಾರೆ. ಅಯೋಧ್ಯೆಯಿಂದ ಸೈಕಲ್ನಲ್ಲಿ ಯಾತ್ರೆ ಮಾಡುತ್ತಾ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ರಾಜೇಂದ್ರ ಶರ್ಮಾ ಅವರ ಆಶಯ ಈಡೇರಲೆಂದು ವಜ್ರ9 ನ್ಯೂಸ್ ಹಾರೈಸುತ್ತದೆ. ये यात्रा स्टार्ट हुई है, अयोध्या से यात्रा स्टार्ट हुई है, जिसमें से मैं 17 स्टेट कवर करके अभी मैं आया हूँ मैसूर माता चामुंडा के दर्शन के लिए। इनके दर्शन करते साथ ही मेरे 41 शक्तिपीठ कंप्लीट हो जाएगा। और मैं अभी केरला पूरा निपटा के आ रहा हूँ। केरला में जितने टेम्पल हैं सबके दर्शन करके आया मैं, और रामेश्वरम, कन्याकुमारी ये सब करते हुए, और अभी मुझे महाराष्ट्र, गुजरात जाना, द्वारका। तो इसका प्रमुख उद्देश्य क्या है? प्रमुख उद्देश्य यात्रा का ये है कि एक तो गौ माता को राष्ट्रीय माता का दर्जा मिले, सरकार से यही अपील है, और एक हिंदू राष्ट्र घोषित हो। हमारा ये जो भारत है इसको हिंदू राष्ट्र की घोषित किया जाए। आपका गांव कौन सा है? मेरा गांव अयोध्या ही है। अयोध्या। हाँ, आश्रम भी अयोध्या है, गांव भी अयोध्या। रोज कितना किलोमीटर ट्रैवल करते हैं? रोज 80 to 100 किलोमीटर। आपका खाना पीना हम लोग कुकिंग करते हैं, और नहीं तो मंदिर पे खाते हैं, क्योंकि हमको चाहिए प्योर वैष्णो भोजन। हम लोग ऑनियन गार्लिक्स नहीं खाते, तो इसीलिए हम लोग ज़्यादातर मंदिर पे रुकते हैं, वहीं खाते हैं, और नहीं तो फिर कुकिंग खुद करते हैं हम लोग अपने हाथों से। तो आप एक ही आदमी आया आपके साथ? हाँ, मैं एक ही आदमी चल रहा हूँ। 13 मार्च 2024 से चला था, और अभी 16 मंथ